ಹೇ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಗಂಗಾ ಡಿ ಎಲ್. ಸೊ ಇವತ್ತಿನ ಒಂದು ಟಾಪಿಕ್ ಏನಂದರೆ, ಗೋವಾದಲ್ಲಿ ರೀಸೆಂಟಾಗಿ ಅಂದರೆ ನಿನ್ನೆ ಎಸ್ಟರ್ಡೇ ಆಗಿರುವಂಥದ್ದು ಒಂದು ಘಟನೆ. ಸೊ ಇದರಲ್ಲಿ ಈ ಒಂದು ಘಟನೆಯಲ್ಲಿ ಮುಖ್ಯವಾಗಿ PMNRFನ ಬಗ್ಗೆ, ಅಂದರೆ PMNRF ಏನು ನಿಧಿ ಇದೆ ಇದರ ಪಾತ್ರ ಮತ್ತು ಪರಿಹಾರದ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದು ಈ ಒಂದು ಕರೆಂಟ್ ಅಫೇರ್ಸಲ್ಲಿ ನಾವು ನೋಡೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮುಂದೆ ನೋಡೋಣ ಈ ಒಂದು ಘಟನೆ ಏನೆಲ್ಲ ಆಗಿತ್ತು ಅನ್ನೋದನ್ನು ಮೊದಲು ನೋಡೋಣ. ಸೊ ಹಾಗಾದರೆ ಮುಖ್ಯವಾಗಿ ಆಗಿದ್ದೇನು? ಓಕೆ, ಗೋವಾದಲ್ಲಿ ಈ ಒಂದು ನೈಟ್ ಕ್ಲಬ್ ಏನಿದೆ, ಈ ಗೋವಾದ ಉತ್ತರ ಭಾಗದಲ್ಲಿರುವಂಥದ್ದು ಒಂದು ನೈಟ್ ಕ್ಲಬ್. ಇಲ್ಲಿ ಶನಿವಾರ ಮಧ್ಯರಾತ್ರಿ ಸಿಲಿಂಡರ್ ಸ್ಫೋಟದಿಂದ ದೊಡ್ಡ ಬೆಂಕಿ ಅವಘಡ ಸಂಭವಿಸಿತ್ತು. ಓಕೆ, ಸೊ ಈ ಅವಘಡದಲ್ಲಿ ಮುಖ್ಯವಾಗಿ 23 ಜನರು ಮೃತಪಟ್ಟಿದ್ದರು ಅಂತ ಹೇಳಲಾಗಿದೆ. ಓಕೆ, ಗೋವಾದ ಉತ್ತರ ನೈಟ್ ಕ್ಲಬ್ ಅಲ್ಲಿ ಆಗಿದ್ದಂಥ ಘಟನೆ. ಇನ್ನು ಸಮಯ ಶನಿವಾರ ಮತ್ತು ಇದೇ ಕಾರಣ ಏನಾಗಿತ್ತು, ಸಿಲಿಂಡರ್ ಸ್ಫೋಟ. ಹಾಗಾಗಿ ಇಲ್ಲಿ ಮೃತರ ಸಂಖ್ಯೆ ಎಷ್ಟಾಗಿತ್ತು, 23 ಜನರಂತ ಹೇಳಲಾಗಿದೆ. ಕಿಚನಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದರು ಆ ಸಿಬ್ಬಂದಿಗಳು ಇಲ್ಲಿ ಮುಖ್ಯವಾಗಿ ಬಲಿಪುಷ ಆಗಿದ್ದಂಥವರು. ಇನ್ನು ಮಹಿಳೆಯರು 2-3 ಮಹಿಳೆಯರು ಕೂಡ ಇಲ್ಲಿ ಇದ್ದರು ಈ ಒಂದು ಕ್ಲಬ್ನಲ್ಲಿ, ಮತ್ತು ಪ್ರವಾಸಿಗರು ಕೂಡ ಮೃತಪಟ್ಟಿದ್ದಾರೆ. ಅಂದರೆ 2-3 ಏನು ಪ್ರವಾಸಿಗರೇನಿದ್ರು ಅವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಸೊ ಈ ಎಲ್ಲ ಘಟನೆ ಏನು ಅಧಿಕೃತವಾಗಿ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಈ ಒಂದು ಅಧಿಕೃತ ಘಟನೆಯನ್ನು ತಿಳಿಸಿದ್ದಾರೆ. ಓಕೆ, ಓವರಾಲ್ ಆಗಿ ಒಂದು ಘಟನೆಯ ಬಗ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ರೆ ಆಯಿತು. ಓಕೆ, ಸುಟ್ಟ ಗಾಯ ಹೇಗಾಯಿತು, 13% ಏನು ಸುಟ್ಟ ಗಾಯಗಳಿಂದ ಆಗಿತ್ತು. ಏನಂದರೆ ಕೇವಲ 3 ಜನರು ಕೇವಲ ಬೆಂಕಿಯ ಸುಟ್ಟ ಗಾಯಗಳಿಂದ ಮೃತಪಟ್ಟಿದ್ದಾರೆ. ಅಂದರೆ ಇದಕ್ಕೆ ನಾವೇನಂತ ಕನ್ಸಿಡರ್ ಮಾಡ್ಬೋದು, ಸೊ 13% ಅಂತ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು 87% ಏನಿದ್ದಾರೆ ಇದು ಏನು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಸೊ ಡೈರೆಕ್ಟ್ ಸುಟ್ಟ ಗಾಯಗಳಿಂದ ಸಾವನ್ನಪ್ಪಿದರು ಕೇವಲ 13% ಅಂತ ಹೇಳ್ಬೋದು, ಅಂದರೆ ಕೇವಲ 3 ಜನರು. ಇನ್ನು 83% ಜನರೇನಿದ್ದಾರೆ ಉಸಿರುಗಟ್ಟು ಸಾವನ್ನಪ್ಪಿದ್ದಾರೆ. ಅಂದರೆ 20 ಜನರು ಏನಿದ್ದಾರೆ, ಸೊ 23 ಓವರಾಲ್ ಆಗಿ ಇಲ್ಲಿ ಏನು ಸಂಖ್ಯೆ ತೋರಿಸ್ತಾ ಇರೋದು ಡಿಜಿಟ್ 23 ಡಿಜಿಟ್ನಲ್ಲಿ ಏನು 20 ಜನರು ಏನಾಗಿದ್ದಾರೆ ಉಸಿರುಗಟ್ಟಿ, ಅಂದರೆ ಅಲ್ಲಿ ಹೊಗೆ ತುಂಬಿಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಹೆಚ್ಚಿನ ಮೃತ್ಯುಗಳು ನೇರ ಸುಟ್ಟಗಾಯಗಳಿಲ್ಲದೆ ವಿಷಕಾರಿ ಹೊಗೆ ಮತ್ತು ಕಾರ್ಬನ್ ಮೊನಾಕ್ಸೈಡ್ ವಿಷದಿಂದ ಸಾವನ್ನಪ್ಪಿದ್ದಾರೆ ಅಥವಾ ಸಂಭವಿಸಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದಾದ ನಂತರ ಪ್ರಧಾನಮಂತ್ರಿಯವರು ಕೂಡ ಇದಕ್ಕೆ ಏನು ಈ ಒಂದು ಘಟನೆಗೆ ಸಾಂತ್ವನ ವ್ಯಕ್ತಪಡಿಸಿದ್ದಾರೆ. ಓಕೆ, ಸೊ ಸಾಂತ್ವನ ವ್ಯಕ್ತಪಡಿಸಿದ ಜೊತೆಗೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಘಟನೆಗೆ ರಿಲೆವೆಂಟ್ ಆಗಿ ಸೊ ಮೃತ ಕುಟುಂಬಗಳಿಗೆ 2 ಲಕ್ಷ ಕೊಡುವುದಾಗಿ, ಸಹಾಯಧನ ಕೊಡುವುದಾಗಿ, ಇನ್ನು 50,000 ರೂಪಾಯಿ ಏನು ಗಾಯಾಳುಗಳಿಗೆ, ಇನ್ನು 100% ಈ ಒಂದು ಹಣ ಏನಿದೆ PMNRF ನಿಧಿಯಿಂದ ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮಗೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ PNRFಯಿಂದ ಪ್ರಿಲಿಮ್ಸಲ್ಲೂ ಕ್ವಶನ್ಸ್ ಹಲವಾರು ಸಲ ಬಂದಿವೆ, ಇದಕ್ಕಿಂತ ಮುಂಚೆನೂ ಹೌದು. ಈ ಒಂದು PMNRF ನಿಧಿಯ ಬಗ್ಗೆ ಮುಂದೆ ಕೂಡ ಪ್ರಿಲಿಮ್ಸಲ್ಲಿ ಬರ್ಬೋದು. ಹಾಗಾಗಿ ಸೊ ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ಒಂದು ಅಧ್ಯಯನ ನೋಡಿಕೊಳ್ಳೋಣ. PMNRF ಅಂದರೆ ಏನು? ಸೊ PMNRF ಅಂದರೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಓಕೆ, ಇದು ನಿಧಿ ಒದಗಿಸ್ತದೆ. ಈ ಪರಿಹಾರವನ್ನು ಯಾರು ಒದಗಿಸ್ತಾರೆ? ಸೊ ಇಲ್ಲಿ 2 lakhs ಮತ್ತು 50,000 ಏನು ಹೇಳಿದ್ದಾರೆ ಗಾಯಾಳುಗಳಿಗೆ, ಮತ್ತು ಮೃತಪಟ್ಟವರಿಗೆ 2 lakhs ಅಂತ ಹೇಳಿದ್ದಾರೆ. ಇದು PM ಅಂದರೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಏನು ನಿಧಿ ಇದೆ ಇದರಿಂದ ರಿಲೀಸ್ ಆಗುವಂಥ ಹಣಗಳು. ಓಕೆ, ಸೊ ಇದರ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಳ್ಳೋಣ. PMNRF ನಿಧಿಯ ಸಂಪೂರ್ಣ ಪರಿಚಯ ನೋಡ್ಕೊಳ್ಳೋಣ. ಏನಂದರೆ PMNRF ಮೊದಲನೇದಾಗಿ ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಪರಿಹಾರ ನಿಧಿ ಅಂತ ಇದಕ್ಕೆ ಹೇಳಲಾಗುತ್ತೆ. ಅಂದರೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಇದು ಒಂದು ವಿಶೇಷ ಪರಿಹಾರ ಕಾರ್ಯಕ್ರಮವಾಗಿದ್ದು ಇದು ಸ್ಥಾಪನೆಯಾಗಿದ್ದು ಮುಖ್ಯವಾಗಿ 1948ರಲ್ಲಿ ಸ್ಥಾಪಿಸಲಾಗಿತ್ತು.
ಓಕೆ. ಸೊ 1948ರಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವು ಬರಿಬೇಕು. ಓಕೆ. ಸೊ ನೆನ್ಪು ಮಾಡ್ಕೊಳ್ಳಿ, ಬಿಗ್ನರ್ ಏನು ಸ್ಟೂಡೆಂಟ್ಸ್ ಇದ್ದೀರಾ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಹಾಗಾಗಿ 1948ರಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆ ಸಮಯದಲ್ಲಿ ಈ ಒಂದು ಏನು PMNRFನ ಸ್ಥಾಪನೆಯನ್ನು ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಹೇಳೋದಾದರೆ ಇದು ತುರ್ತು ಅವಘಡಗಳು ಮತ್ತು ಆಪತ್ತುಗಳಲ್ಲಿ ಬಳಲುತ್ತಿರುವ ಸಂತ್ರಸ್ತರಿಗೆ ತ್ವರಿತ ಹಣಕಾಸು ಸಹಾಯ ನೀಡಲು ವಿನ್ಯಾಸಗೊಳಿಸಲಾಗಿದೆ. ಇದು ಯಾವುದೋ ಒಂದು ಸ್ಕೀಮಿಂದ ಬರುವಂತಹ ಅಥವಾ ಗೋರ್ಮೆಂಟ್ನ ಯಾವುದೋ ಒಂದು ಹಣವಲ್ಲ. ಇದೇನು ಸಾಮಾನ್ಯ ಜನರ ಏನು ದೇಣಿಗೆಯಿಂದ ಅಥವಾ ಡೊನೇಟರ್ ಏನಿದ್ದಾರೆ ಈ ಒಂದು ಹಣವನ್ನು ಡೊನೇಟ್ ಮಾಡ್ತಾರೆ. ಹೋಗು ಇದರ ಸಂಪೂರ್ಣ ನಿರ್ವಹಣೆ ಯಾರ ಕೈಲಿರುತ್ತೆ? ಪ್ರಧಾನಮಂತ್ರಿ ಕೈಯಲ್ಲಿ ಇರುತ್ತೆ. ಓಕೆ. ಸೊ ಯಾರಿಗೆಲ್ಲ ಇದರ ಸಹಾಯ ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಇದಿಷ್ಟು ಇದರ ಬಗ್ಗೆ ನೀವು ಕಂಪ್ಲೀಟಾಗಿ ಅಧ್ಯಯನ ಮಾಡಿಕೊಂಡ್ರೆ ಸೊ PMNRF ಬಗ್ಗೆ ಯಾವುದೇ ಥರದ ಕ್ವಶನ್ಸ್ ಬಂದರೂ ಕೂಡ ನೀವು ಸಾಲ್ವ್ ಮಾಡಬಹುದು. ಸೊ ಮೊದಲನೇದಾಗಿ ಪ್ರಕೃತಿ ವಿಕೋಪ. ಓಕೆ. ಪ್ರಕೃತಿ ವಿಕೋಪ ಯಾವ ಥರ? ಫಾರ್ ಎಕ್ಸಾಂಪಲ್ ಪ್ರವಾಹ ಬಂದರೆ, ಇನ್ನು ಭೂಕಂಪ, ಚಂಡಮಾರುತಗಳು, ಇನ್ನು ಭೂಕುಸಿತ ಮತ್ತು ಈ ಥರ ನೈಸರ್ಗಿಕ ವಿಪತ್ತುಗಳಲ್ಲಿ ಕೂಡ ವಿಪತ್ತುಗಳಲ್ಲಿ ಏನು ಜನರು ಪೀಡಿತರಾಗಿರ್ತಾರೆ ಅವರಿಗೂ ಕೂಡ ಈ ಫಂಡನ್ನು ರಿಲೀಸ್ ಮಾಡಲಾಗುತ್ತೆ. ಇನ್ನು ಬೆಂಕಿ ಅವಘಡಗಳಲ್ಲಿ ಕೂಡ ವಸತಿ, ವಾಣಿಜ್ಯ ಮತ್ತು ಕೈಗಾರಿಕಾ ಏನು ಪ್ಲೇಸಸ್ ಇದ್ದಾವೆ ಪ್ರದೇಶಗಳಲ್ಲಿ ಬೆಂಕಿ ಅವಘಡಗಳ ಆದರೆ ಆ ಸಂತ್ರಸ್ತರಿಗೂ ಕೂಡ ಆ ಕುಟುಂಬಗಳಿಗೆ ಈ ಒಂದು PMNRFನಿಂದ ಹಣವನ್ನು ರಿಲೀಸ್ ಮಾಡಲಾಗುತ್ತೆ ಅಥವಾ PMNRFನಿಂದ ಹಣವನ್ನು ಕೊಡಲಾಗುತ್ತೆ. ಸೊ ಸ್ನೇಹಿತರೆ, ಇದಲ್ಲದೆ ಅಪಘಾತಗಳು ಕೂಡ ಯಾವ ಥರ ಅಪಘಾತಗಳಂದರೆ ರೈಲು, ರಸ್ತೆ, ವಿಮಾನ ಅಪಘಾತಗಳು, ಸ್ಫೋಟ ಅಪಘಾತಗಳು ಮತ್ತು ಕೈಗಾರಿಕೆಗಳಲ್ಲಿ ಏನು ದುರಂತಗಳೇನು ಸಂಭವಿಸ್ತವೆ ಅದಕ್ಕೆ PMNRFಯಿಂದ ಸಹಾಯಧನವನ್ನು ನೀಡಬಹುದು. ಇನ್ನು ಶಹೀದ್ ಸೈನಿಕರಿಗೂ ಕೂಡ ಫಾರ್ ಎಕ್ಸಾಂಪಲ್ ಗಡಿಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸೈನಿಕರ ಕುಟುಂಬಗಳಿಗೂ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ. ಹೇಗಾದರೆ ಅಪರೂಪದ ಮತ್ತು ತೀವ್ರ ವೈದ್ಯಕೀಯ ಚಿಕಿತ್ಸೆಗೆ, ದರಿದ್ರ ರೋಗಗಳಿಗೆ ಅಥವಾ ಈ ಒಂದು ನಿಧಿಯು ಸಹಾಯ ಮಾಡುವಂಥದ್ದು. ಇನ್ನು ಭಯೋತ್ಪಾದನಾ ದಾಳಿಯಲ್ಲಿ ಸಿಲುಕಿಕೊಂಡವರು ಅಥವಾ ಭಯೋತ್ಪಾದನಾ ದಾಳಿಯಲ್ಲಿ ಪೀಡಿತರಾದವರಿಗೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಓಕೆ. ಸೊ PM ನಿಧಿ ಹಣಕಾಸು ಅಥವಾ ನಿರ್ವಹಣೆ ಯಾರು ಮಾಡ್ತಾರೆ ಇದೆ ಸ್ನೇಹಿತರೆ, ಇದನ್ನು ಕೆಲವು ಪಾಯಿಂಟ್ಸ್ಗಳಲ್ಲಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಾಮಾನ್ಯ ನಾಗರಿಕರ ದೇಣಿಗೆಗಳು ಮತ್ತು ಖಾಸಗಿ ಏನು ಕಂಪನಿಗಳೇನಿದ್ದಾವೆ ಮತ್ತು ಸಂಸ್ಥೆಗಳ ಕೊಡುಗೆಗಳು ಇದಕ್ಕೆ ಕೊಡುಗೆ ನೀಡ್ತವೆ. ಮತ್ತು ಭಾರತೀಯರು ಅಂದರೆ ದೇಶದ ಹೊರಗಡೆ ಏನು ಭಾರತೀಯರು ನಿವಾಸವಾಗಿದ್ದರೆ ಅವರಿಂದನೂ ಕೂಡ ಇದು ಸಹಾಯ ಈ ಒಂದು ಫಂಡಿಗೆ ಈ ಒಂದು ನಿಧಿಗೆ ಸಹಾಯ ಆಗುತ್ತೆ. ಇನ್ನು ಸರ್ಕಾರದಿಂದ ಯಾವುದೇ ಬಲವಂತದ ಹಣಕಾಸು ಇದಕ್ಕೆ ಬರುವುದಿಲ್ಲ. ಅದು ಸರ್ಕಾರದಿಂದ ಯಾವುದೇ ಸ್ಕೀಮ್ ಆಗಲಿ ಯಾವುದೇ ಒಂದು ಬಲವಂತವಾಗಿ ಈ ಒಂದು ನಿಧಿಯಲ್ಲಿ ಹಣವನ್ನು ಹಾಕಲಾಗೋದಿಲ್ಲ ಅಥವಾ ಸೇಕರಣೆ ಮಾಡಲಾಗುವುದಿಲ್ಲ. ಇವೆಲ್ಲ ಡೊನೇಷನ್ ಅಂತ ಹೇಳ್ಬೋದು. ಡೊನೇಟರ್ಸೇ ಇದಕ್ಕೆ ಮೂಲಗಳು. ಹೊರ ದೇಶಗಳೇನು ಪ್ರವಾಸಿಗರು ಇದ್ದಾರೆ ಅಥವಾ NRI ಏನಿದ್ದಾರೆ ನಮ್ಮ ದೇಶದ ಅವರು ಕೂಡ ಈ ನಿಧಿಗೆ ಸಹಾಯವನ್ನು ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ನಿರ್ವಹಣೆ ಯಾರೆಲ್ಲ ಇದಕ್ಕೆ ನಿರ್ವಹಣೆ ಮಾಡ್ತಾರೆ ಅಂದರೆ PMO ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಏನಿದೆ ಆ ಆಫೀಸದ ತಂಡನೇ ಇದಕ್ಕೆ ನಿರ್ವಹಣೆಯನ್ನು ಮಾಡುವಂಥದ್ದು. ಇನ್ನು PM ವೆಬ್ಸೈಟ್ನಲ್ಲಿ ಇದರ ಸಂಪೂರ್ಣ ವಿವರ ಎಲ್ಲಿ ಸಿಗುತ್ತೆ ನಮಗೆ? PM ವೆಬ್ಸೈಟ್ನಲ್ಲಿ ಸಿಗುವಂಥದ್ದು ಸ್ನೇಹಿತರೆ. ಓವರಾಲಾಗಿ ನೀವು ನೋಟ್ಸ್ ಮಾಡ್ಕೊಳ್ಳೋದಾದರೆ ಸೊ ಈ ರೀತಿಯಾಗಿ ನೋಟ್ಸನ್ನು ಮಾಡ್ಕೊಳ್ಳಿ. ಹೇಗೆಂದರೆ ಸೊ ಇದರ ಸ್ಥಾಪನೆ ಆಗಿತ್ತು ಅಂದರೆ ಮುಖ್ಯವಾಗಿ ಇದರ ಮುಖ್ಯ ಅಂಶ ಅಂದರೆ PMNRFನ ಏನಾಗಿದೆ ಸ್ಥಾಪನೆ ಯಾವಾಗಾಗಿತ್ತು. ಸೊ ಅದರ ಮೊದಲು ಈ ರೀತಿಯಾಗಿ ನೀವು ಶಾರ್ಟಾಗಿ ಒಂದು ನೋಟ್ಸ್ ಮಾಡ್ಕೊಂಡ್ರೆ ಆಯಿತು. ಸೊ ಸಂಪೂರ್ಣವಾಗಿ ಒಂದು ವಿಡಿಯೋವನ್ನು ನೋಡಿಬಿಟ್ಟು ಅಥವಾ ಇದರ ಬಗ್ಗೆ ಒಂದು ಅಧ್ಯಯನ ಮಾಡ್ಕೊಬಿಟ್ಟು ಒಂದು ಶಾರ್ಟಾಗಿ ಒಂದು ನೋಟ್ಸ್ ಸೊ ಸ್ಥಾಪನೆ ಆಗಿ ಯಾವ ಇಯರ್ನಲ್ಲಿ ಓಕೆ ಯಾವ ಒಂದು ವರ್ಷದಲ್ಲಿ ಸ್ಥಾಪನೆ ಆಗಿತ್ತು ಅನ್ನೋದನ್ನು ನೋಡ್ಕೊಳ್ಳಿ. ಅಂದರೆ 1948ರಲ್ಲಿ ಇದು ಸ್ಥಾಪನೆ ಆಗಿತ್ತು ಗಾಂಧೀಜಿಯವರ ಪ್ರೇರಣೆಯಿಂದ. ಇನ್ನು ಮುಖ್ಯ ಉದ್ದೇಶ ಏನಿದೆ ಇದರದ್ದು? ಸಂತ್ರಸ್ತರ ತ್ವರಿತ ಹಣಕಾಸು ಸಹಾಯ ಮತ್ತು ಪರಿಹಾರ. ಓಕೆ, ಇದರ ಮುಖ್ಯ ಉದ್ದೇಶ. ನಿಧಿಯ ನಿಧಿ ಎಲ್ಲಿಂದ ಬರುತ್ತೆ ಅಥವಾ ಈ ನಿಧಿಯಲ್ಲಿ ಈ ಹಣಗಳು ಎಲ್ಲಿಂದ ಬರುವಂಥದ್ದು ಅಥವಾ ಈ ನಿಧಿಯ ಮೂಲ ಸ್ವಯಂ ಸೇವಾ ಸಾರ್ವಜನಿಕ ದಾನಗಳು ಅಂದರೆ ಪಬ್ಲಿಕ್ ಡೊನೇಷನ್. ಓಕೆ, ನೆಕ್ಸ್ಟ್ ಏನಿದೆ ನಿರ್ವಹಣೆ ಯಾರು ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ ಮತ್ತು PMO ತಂಡ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಏನಿದೆ ಆ ಆಫೀಸ್ನ ತಂಡ ಇದಕ್ಕೆ ನಿರ್ವಹಣೆಯನ್ನು ಮಾಡ್ತದೆ. ಇನ್ನು ಪಾರದರ್ಶಕತೆ ಅಂದರೆ PMO ವೆಬ್ಸೈಟ್ನಲ್ಲಿ ಲೆಕ್ಕಪತ್ರಗಳ ಪ್ರಕಟಣೆ ಆಲ್ರೆಡಿ ಇರ್ತವೆ. ಇನ್ನು ತೆರಿಗೆ ಲಾಭ ಅಂದರೆ ಸೆಕ್ಷನ್ 80G
ಅಡಿಯಲ್ಲಿ 100% ಆದಾಯ ತೆರಿಗೆ ಇದೆ ವಿನಾಯಿತಿ ಇದೆ. ಇದನ್ನು ಕೂಡ ನೋಡ್ಕೊಳ್ಳಿ. ಅಂದರೆ ಇಷ್ಟೇ ಶಾರ್ಟ್ ಫಾರ್ಮಲ್ಲಿ ನೀವು ನೋಟ್ಸ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಸಹಾಯ ವ್ಯಾಪ್ತಿ ಅಂದರೆ ಪ್ರಕೃತಿ ಯಾವುದಕ್ಕೆಲ್ಲ ಇದು ಸಹಾಯ ಮಾಡ್ತದೆ ಅಂದರೆ ಪ್ರಕೃತಿ ವಿಕೋಪ, ಅಪಘಾತಗಳು, ವೈದ್ಯಕೀಯ ತುರ್ತು ವ್ಯವಸ್ಥೆ, ಏನು ಭಯೋತ್ಪಾದನಾ ದಾಳಿ ಏನಿರುತ್ತೆ ಅದಕ್ಕೆ ರಿಲೆವೆಂಟ್ ಆಗಿ ಇದು ಏನು ಮಾಡ್ತದೆ, ಹೆಲ್ಪನ್ನು ಮಾಡ್ತದೆ. ಸೊ ಸ್ನೇಹಿತರೆ, ಏನು UPSC ಅಥವಾ KPSC ಪರೀಕ್ಷೆಗಾಗಿ ಮುಖ್ಯ ಬಿಂದು ಇಲ್ಲಿ ನೀಡಲಾಗಿದೆ. ಒಂದು ಲೈನರಲ್ಲಿ ನೀವು ಕಂಪ್ಲೀಟ್ ಆಗಿ ಅದನ್ನು ತಿಳ್ಕೊಬೋದು. ಏನಂದರೆ PMNRF ಒಂದು ಸಾರ್ವಜನಿಕ ದೇಣಿಗೆಯಿಂದ ನಿರ್ಮಿತವಾಗಿದೆ. ಇನ್ನು ಪ್ರಧಾನಮಂತ್ರಿಯಿಂದ ನಿರ್ಮಿಸಲ್ಪಡುವ ಪರಿಹಾರ ನಿಧಿ ಇದು. ಇನ್ನು ಪ್ರಕೃತಿ ವಿಕೋಪ, ಬೆಂಕಿ ಅವಘಡ, ಭಯೋತ್ಪಾದನಾ ದಾಳಿ ಮತ್ತು ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ಆರ್ಥಿಕ ನೆರವು ನೀಡುವುದು ಅದರ ಮುಖ್ಯ ಉದ್ದೇಶವಾಗಿದೆ. ಇನ್ನು ಇದರ ಸ್ಥಾಪನೆ 1948ರಲ್ಲಿ ಸ್ಥಾಪಿತವಾಗಿತ್ತು. ಸೊ ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PMNRF ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಇದು ವಿಶೇಷವಾಗಿ ಗೋವಾದಲ್ಲಿ ನೈಟ್ ಕ್ಲಬ್ ಬೆಂಕಿ ದುರಂತದಲ್ಲಿ ಆಗಿದ್ದಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ PMNRF ನಿಧಿ ಬಗ್ಗೆ ನಾವು ಮುಖ್ಯವಾಗಿ ಎಕ್ಸಾಮಿನ ಅಥವಾ ಪರೀಕ್ಷೆಯ ದೃಷ್ಟಿಯಿಂದ ಅದಕ್ಕೆ ನೋಡಬೇಕಾಗತ್ತೆ. ಓಕೆ, ಘಟನೆ ನೀವು ಇದು ರೀಸೆಂಟಾಗಿ ಆಗಿರುವಂಥದ್ದು. ಸೊ ಈ ಘಟನೆಯಲ್ಲಿ PMNRFನ ಒಂದು ವಿಚಾರ ಬಂದಾಗ ನಾವು ಅದರ ಬಗ್ಗೆ ಸ್ಟಡಿಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಎಕ್ಸಾಮಿಗೆ ಇದು ರಿಲೆವೆಂಟ್ ಆಗಿರುವಂಥದ್ದು. ಸೊ ಪ್ರಿಲಿಮ್ಸಲ್ಲಿ ಹಲವಾರು ಟೈಮ್ನಲ್ಲಿ ಇದಕ್ಕೆ ಕ್ವಶನ್ಸ್ಗಳು ಬಂದೇ ಬರುತ್ತವೆ. PMNRF ನಿಧಿ ಅಂತ ಹೇಳಲಾಗ್ತದೆ, ಸಂಚಿತ್ ನಿಧಿ ಅಂತಲೂ ಕೂಡ ಇದಕ್ಕೆ ಹೇಳಲಾಗತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ನೀವು ಮತ್ತೊಂದು ಸರಿ ಅಧ್ಯಯನ ಮಾಡ್ಕೊಳ್ಳಿ. ಮತ್ತು ಇದರ ಉದ್ದೇಶ ಏನು, ಮತ್ತು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಅಂದರೆ PMNRFನ ತಿಳ್ಕೊಳ್ಳುವಂಥದ್ದು ಒಂದು ಮುಖ್ಯ ಉದ್ದೇಶವಾಗಿತ್ತು. ಓಕೆ ಸ್ನೇಹಿತರೆ, ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನೋಡಿದ್ವಿ PMNRF ಬಗ್ಗೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕರೆಂಟ್ ಅಫೇರ್ಸಲ್ಲಿ ಬರುವಂತಹ ಒಂದು ಟಾಪಿಕ್ಕಿಂದ ಮತ್ತು ಹಾಗೂ ಆ ಟಾಪಿಕ್ ಏನಿದೆ ಎಕ್ಸಾಮ್ಗೆ ರಿಲೆವೆಂಟ್ ಆಗಿದ್ದರೆ ಖಂಡಿತ ಆ ಒಂದು ಟಾಪಿಕ್ನ ಮೂಲಕ ಆ ಒಂದು ಟಾಪಿಕ್ಗೆ ರಿಲೆವೆಂಟ್ ಆಗಿ ನಾವು ಖಂಡಿತ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಎಕ್ಸಾಮಲ್ಲಿ ಅಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.